ವಿರಾಮದ ನಂತರ ನಾಡು ನಾಡಿಗೆ ಮತ್ತೊಮ್ಮೆ ಸ್ವಾಗತ. ಶಿವಮೊಗ್ಗದ ಸಕ್ರೆಬೈಲು ಆನೆ ಬಿಡಾರಕ್ಕಿಂದು ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಭೇಟಿ ನೀಡಿದರು. ಶಿವಮೊಗ್ಗದಲ್ಲಿ ಇಂದು ಆರಂಭವಾದ ರಣಜಿ ಕ್ರಿಕೆಟ್ ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದ ಕುಂಬ್ಳೆ ಪಂದ್ಯ ಆರಂಭವಾದ ಬಳಿಕ ನೇರವಾಗಿ ಸಕ್ರೆಬೈಲು ಆನೆ ಬಿಡಾರಕ್ಕೆ ಭೇಟಿ ನೀಡಿ ಬಿಡಾರದಲ್ಲಿ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿದರು. ಬಿಡಾರದಲ್ಲಿರುವ ಆನೆಗಳನ್ನು ವೀಕ್ಷಣೆ ಮಾಡಿದ ಕುಂಬ್ಳೆ ಇಲ್ಲಿನ ವ್ಯವಸ್ಥೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಾಣಿಗಳನ್ನು ದತ್ತು ತೆಗೆದುಕೊಳ್ಳುವ ಬಗ್ಗೆ ಜನರಲ್ಲಿ ಮತ್ತಷ್ಟು ಅರಿವು ಮೂಡಿಸಬೇಕಿದೆ. ಇದರಿಂದ ವನ್ಯಜೀವಿಗಳ ಸಂರಕ್ಷಣೆ ಸಾಧ್ಯವಾಗಲಿದೆ ಅಂತ ಅವರು ತಿಳಿಸಿದರು. ಗಣಿನಾಡು ಬಳ್ಳಾರಿಯಲ್ಲಿಂದು ಸುದೀಪ್ ಅಭಿನಯದ ವಿಷ್ಣುವರ್ಧನ ಚಿತ್ರದ ರೋಡ್ ಶೋ ನಡೆಯಿತು. ಚಿತ್ರದ ಪ್ರಮೋಷನ್ಗಾಗಿ ಬಳ್ಳಾರಿಗೆ ಆಗಮಿಸಿದ್ದ ನಟ ಸುದೀಪ್ ಗುರು ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಜೊತೆ ಚಿತ್ರ ವೀಕ್ಷಿಸಿದ್ರು. ಈ ವೇಳೆ ನೆಚ್ಚಿನ ನಟನನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ರು. ಚಿತ್ರ ವೀಕ್ಷಣೆ ಬಳಿಕ ಮಾತನಾಡಿದ ನಟ ಸುದೀಪ್, ಗಡಿಭಾಗದಲ್ಲಿ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಚಿತ್ರ ಯಶಸ್ವಿಯಾಗುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕನ್ನಡ ಚಿತ್ರಗಳನ್ನ ಪ್ರೇಕ್ಷಕರು ಮರಳ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆಯಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತಮ ಚಿತ್ರ ನೀಡುವುದಾಗಿ ಹೇಳಿದರು. ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಈ ಊರುಗಳಲ್ಲಿ ಅಂದಾಗ ಏನೋ ಒಂದು ಒಳ್ಳೆ ರೀತಿಯ ಖುಷಿ ಆಗುತ್ತೆ. ಈ ವರ್ಷದಲ್ಲಿ ಎಷ್ಟೋ ಸಿನಿಮಾಗಳಾಗಿರ್ಬೋದು, ಕೆಂಪೇಗೌಡ ಆಯಿತು, ಸಾರಥಿನೂ ಚೆನ್ನಾಗಿ ಹೋಯ್ತು ಈ ಊರಲ್ಲಿ. ನಮ್ದು ಹೋಗ್ತಾ ಇದೆ ಈಗ ವಿಷ್ಣುವರ್ಧನ. ಚಿತ್ರಗಳು ನೋಡ್ಬೇಕು, ಕನ್ನಡ ಚಿತ್ರಗಳು ನೋಡ್ಬೇಕು. ಜನಗಳು ಬೆಂಬಲ ಕೊಡಬೇಕಾದ್ರೆ ನಾವು ಅವ್ರನ್ನ ಬಂದು ಒಂಚೂರು ಭೇಟಿ ಮಾಡೋಣ ಅಂತ ಏನಾಗುತ್ತೆ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗತ್ತೆ. ನಾನು ಅಂತಲ್ಲ, ಪ್ರತಿಯೊಬ್ಬರು ಕಲಾವಿದರು ಬಂದು ಅವರ ಚಿತ್ರಗಳು ಬಂದಾಗ ಪ್ರಮೋಟ್ ಮಾಡೋಕ್ಕಾಗಲಿ ಇನ್ನೊಂದು ರೀತಿಯಲ್ಲಿ ಬಂದು ಜನಗಳನ್ನ ಭೇಟಿ ಮಾಡಿದಷ್ಟು ಫೆಮಿಲಿಯಾರಿಟಿ ಬೆಳೆಯುತ್ತೆ.